ಎಲ್ರಿಗೂ ಶರಣಾರ್ಥಿ. ಬಸವಚನ ಸಾರಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತು ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮೊದಲು ವಚನವನ್ನು ಓದ್ತೇನೆ, ಆಮೇಲೆ ಅದರ ಅರ್ಥವನ್ನು ತಿಳಿದುಕೊಳ್ಳುವುದು ಮತ್ತು ಇವತ್ತಿನ ದಿನಮಾನಗಳಲ್ಲಿ ಅದರ ಪ್ರಸ್ತುತತೆ ಬಗ್ಗೆ ಸ್ವಲ್ಪ ಯೋಚನೆ, ಚರ್ಚೆಯನ್ನು, ಸಂವಾದವನ್ನು ಮಾಡೋಣ. ವಚನ ಹೀಗಿದೆ: ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ, ಲಿಂಗವೆಂಬ ಎಲೆಯಾಯಿತ್ತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು. ಆಚಾರವೆಂಬ ಕಾಯ ಇತ್ತು. ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ತನಗೆ ಬೇಕೆಂದು ಎತ್ತಿಕೊಂಡ. ಇದರ ಅರ್ಥ ಏನಂದ್ರೆ, ಭೂಮಿಯನ್ನು ಇಲ್ಲಿ ಭಕ್ತಿಗೆ ಹೋಲಿಸಲಾಗಿದೆ. ಭಕ್ತಿ ಎಂಬ ಈ ಭೂಮಿಯ ಮೇಲೆ ಜ್ಞಾನ ಉದಯಿಸಬೇಕಾದ್ರೆ ಗುರುವಿನ ರೂಪದಲ್ಲಿ, ಬೀಜದ ರೂಪದಲ್ಲಿ ಗುರು ಮೊಳಕೆ ಒಡೆದು ಜ್ಞಾನವನ್ನು ನೀಡ್ತಾನೆ. ಅಂದರೆ ಈ ಜ್ಞಾನವೆಂಬ ವೃಕ್ಷಕ್ಕೆ, ಅಂದರೆ ಒಂದು ಗಿಡವನ್ನು ಜ್ಞಾನಕ್ಕೆ ಹೋಲಿಸಿದಾಗ ಅದರ ಎಲೆಗಳು, ಆ ಗಿಡದ ಎಲೆಗಳು ಏನಿರ್ತವೆ ಅದನ್ನ ಲಿಂಗ. ಜ್ಞಾನವೆಂಬ ವೃಕ್ಷಕ್ಕೆ ಲಿಂಗವೇ ಎಲೆ, ವಿಚಾರವೇ ಹೂವು ಮತ್ತು ಆಚಾರವೇ ಕಾಯಿ. ಈ ರೀತಿ ಪರಿಪೂರ್ಣ ಜ್ಞಾನ ಯಾವಾಗ ಬರ್ತದೆ, ಆ ಹಣ್ಣನ್ನು ಕೂಡಲ ಸಂಗಮ ದೇವ ತನಗೆ ಬೇಕು ಅಂತ ಎತ್ಕೊಳ್ತಾನೆ. ಅಂದರೆ ಇದರ ಸಾರ ಏನಂದರೆ, ಯಾವಾಗ ಮನುಷ್ಯ ಕೂಡ ವಿವೇಕಿ ಆಗ್ತಾನೆ, ಜ್ಞಾನವಂತನಾಗ್ತಾನೆ, ಭಗವಂತನ ಭಕ್ತಿಯಲ್ಲಿ ಲೀನನಾಗಿರ್ತಾನೆ, ಆಗ ಭಗವಂತ ಆತನನ್ನು ಅರಸಿಕೊಳ್ತಾನೆ, ಆತನನ್ನು ಆರಿಸಿಕೊಳ್ತಾನೆ. ಇದು ಈ ವಚನದ ಸಾರ. ಇವತ್ತಿನ ಕಾಲದಲ್ಲಿ ಇದರ ಪ್ರಸ್ತುತತೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಿದರೆ, ನನಗನ್ಸೋ ಮಟ್ಟಿಗೆ ನಾವೆಲ್ಲರೂ ದೇವರನ್ನ ಪೂಜೆ ಮಾಡುವಾಗ ದೇವರಿಗೆ ನಿನ್ನ ದರ್ಶನ ಕೊಡು ಅಂತ ನಾವು ಯೂಶ್ವಲಿ ಕೇಳೋದಿಲ್ಲ. ನಾವೆಲ್ಲ ಏನು ಕೇಳ್ತೇವೆ? ನನಗೆ ಹಣ ಕೊಡು, ನನಗೆ ಆಸ್ತಿ ಕೊಡು, ನನಗೆ ಅಧಿಕಾರ ಕೊಡು, ಹೀಗೆ ಅನೇಕ ಪ್ರಾಪಂಚಿಕ ಸುಖಗಳ ಬಗ್ಗೆ ಕೇಳ್ತೇವೆ. ಆದರೆ ನಿಜವಾದ ಭಕ್ತಿ, ಆ ಭಕ್ತಿಯಲ್ಲಿಯೇ ಒಂದು ಜ್ಞಾನ, ಇದನ್ನು ಪಡೆದರೆ ನಾವು ನಮ್ಮನ್ನು ಭಗವಂತ ಅವನೇ ನಮ್ಮನ್ನು ಅರಿಸಿಕೊಂಡು ಬರ್ತಾನೆ. ಅಂದರೆ ಇವತ್ತಿನಿಂದ ನಾವು ದೇವಸ್ಥಾನಗಳಿಗೆ ಹೋದಾಗ ಭಕ್ತಿಯಿಂದ ದೇವರಿಗೆ ವಂದಿಸಿ ನಮಸ್ಕರಿಸಿ, ನಿನ್ನ ದರ್ಶನವನ್ನು ನೀಡು, ನನಗೆ ಜ್ಞಾನವನ್ನು ನೀಡು ಅಂತ, ನಿನ್ನ ಆಶೀರ್ವಾದವು ಸದಾ ನನ್ನ ಜೊತೆ ಇರಲಿ ಅನ್ನೋದನ್ನು ಅಷ್ಟೇ ಕೇಳೋದು. ಸಂಚಿಕೆಯನ್ನು ಇವತ್ತು ಮುಗಿಸ್ತೇನೆ. ಶರಣಾರ್ಥಿ.